Good morning students. In the previous class we discussed about the role of the Constituent Assembly and Drafting Committee in the making of Indian Constitution. In today's class I am going to explain you the preamble of the Indian Constitution. The preamble of the Indian Constitution begins with the words like, "We the people of India having solemnly resolved to constitute India into a sovereign, socialist, secular, democratic republic and to secure to all of its citizens justice, social, economic and political." It provides three kinds of justice to all the citizens. They are social, economic and political. Next, liberty of thought, expression, belief, faith and worship. Next, equality of status and of opportunity and promote among them all fraternity, assuring the dignity of the individual and unity and integrity of the nation. And last sentence is, in our Constituent Assembly do hereby adopt, enact and give ourselves to this constitution. Last sentence of the preamble is, in our Constituent Assembly this 26th November 1949 do hereby adopt, enact and give ourselves to this constitution. So, this is the preamble part of the Indian constitutions. Preamble means, now we discuss what is the meaning of the preamble of the constitution. Preamble means the introduction or preface of the constitution. Preamble means the introductory part of the constitution is known as a preamble, or preface of the constitution is known as a preamble. Just like other books, the constitution also consists its own introductory part or the preface part. This introductory part, this preamble part clearly explains the aims and objectives of our constitution. It explains aims and objectives of the constitution, or it reflects the aspirations of the makers of our constitution. Preamble ಅಂತ ಹೇಳಿದರೆ ನಾವು ಅದನ್ನು ಪ್ರಸ್ತಾವನೆ ಅಂತೇಳಿ ಹೇಳ್ಬೋದು. ಪ್ರಿಯಾಂಬಲ್ ಅಂತ ಹೇಳಿದರೆ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಂತೇಳಿ. ಪ್ರಸ್ತಾವನೆ ಅಂದರೆ ಏನು ಅಂತ ಹೇಳಿದರೆ ಪೀಠಿಕೆ ಅಂತೇಳಿ. ಪ್ರಸ್ತಾವನೆಗೆ ನಾವು ಕನ್ನಡದಲ್ಲಿ ಏನು ಅರ್ಥ ಕೊಡ್ಬೋದು ಅಂತ ಹೇಳಿದರೆ ಪೀಠಿಕೆ ಅಂತೇಳಿ. ಪೀಠಿಕೆ ಅಂತೇಳಿ ಈಗ ನಾವು ಬೇರೆ ಬುಕ್ಕಲ್ಲಿ ಹೇಗಿರ್ತದೆ, ಯಾವುದೇ ಬುಕ್ಕನ್ನು ತಗೊಂಡ್ರೂ ಕೂಡ ಎವ್ರಿ ಬುಕ್ ಕನ್ಸಿಸ್ಟ್ ಇಟ್ಸ್ ಓನ್ ಇಂಟ್ರಡಕ್ಟರಿ ಪಾರ್ಟ್. ಪ್ರತಿ ಬುಕ್ಕಲ್ಲಿ ಕೂಡ ಏನಿರ್ತದೆ ಅಂತ ಹೇಳಿದರೆ ಪರಿಚಯ ಅಥವಾ ಪ್ರಸ್ತಾವನೆ ಅನ್ನುವಂಥ ಪಾರ್ಟ್ ಇರ್ತದೆ. ನಾವು ಯಾವುದೇ ಬುಕ್ಕನ್ನು ತೆಗೆದು ನೋಡಿದರೂ ಕೂಡ ಅದರಲ್ಲಿ ಫಸ್ಟ್ ಪಾರ್ಟ್ ಯಾವುದು ಅಂತ ಹೇಳಿದರೆ ಡೈರೆಕ್ಟಾಗಿ ಯೂನಿಟ್ 1, ಯೂನಿಟ್ 2 ಅಂತ ಅದೆಲ್ಲ ಬರುವುದಿಲ್ಲ. ಅದರ ಬದಲು ಏನಿರ್ತದೆ ಅಂತ ಹೇಳಿದರೆ ಇಂಟ್ರಡಕ್ಷನ್ ಅಥವಾ ಪ್ರಿಫೇಸ್ ಅಂತ ನಾವು ಬುಕ್ಕಲ್ಲಿ ಕಾಣ್ತೇವೆ, ಪರಿಚಯ ಅಂತೇಳಿ. ಆ ಪರಿಚಯ ಯಾಕೆ ಇರುವುದು ಅಂತ ಹೇಳಿದರೆ, ಆ ಪರಿಚಯ ಪ್ರತಿ ಬುಕ್ಕಲ್ಲಿರುವಂತಹ ಇಂಟ್ರಡಕ್ಟರಿ ಪಾರ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಅದು ಕ್ಲಿಯರ್ಲಿ ಎಕ್ಸ್ಪ್ಲೇನ್ಸ್ ದ ಅಬ್ಜೆಕ್ಟಿವ್ಸ್ ಆರ್ ದ ಹೋಲ್ ಥೀಮ್ ಆಫ್ ದ ಬುಕ್ ಅಂತೇಳಿ. ಆ ಬುಕ್ಕಿನಲ್ಲಿ ಬರುವಂಥ ಫಸ್ಟ್ ಇಂಟ್ರಡಕ್ಟರಿ ಪಾರ್ಟ್ ಆ ಬುಕ್ ಏನು ಹೇಳ್ತದೆ ಅನ್ನೋದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತದೆ. ಅಂದರೆ ಉಳಿದ ಅಷ್ಟು ಚಾಪ್ಟರ್ಗಳಲ್ಲಿ ಅಥವಾ ಅಷ್ಟು ಯೂನಿಟ್ಗಳಲ್ಲಿ ಆ ಬುಕ್ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನು ತುಂಬ ಬ್ರೀಫಾಗಿ ಆ ಇಂಟ್ರಡಕ್ಟರಿ ಪಾರ್ಟಲ್ಲಿ ತಿಳಿಸಲಾಗ್ತದೆ. ಇದೇ ರೀತಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಒಂದು ಇಂಟ್ರಡಕ್ಟರಿ ಪಾರ್ಟ್ ಅನ್ನುವಂಥದ್ದು ಇದೆ, ಪರಿಚಯ ಅಥವಾ ಪ್ರಸ್ತಾವನೆ ಅನ್ನುವಂಥ ಪಾರ್ಟ್ ಇದೆ. ಅದು ಯಾವುದನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿದರೆ, ನಮ್ಮ ಸಂವಿಧಾನದಲ್ಲಿ ಇರುವಂತಹ ಇಂಟ್ರಡಕ್ಟರಿ ಪಾರ್ಟ್ ಅನ್ನುವಂಥದ್ದು ಕ್ಲಿಯರ್ಲಿ ಎಕ್ಸ್ಪ್ಲೇನ್ಸ್ ದ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಧ್ಯೇಯ ಮತ್ತು ಉದ್ದೇಶಗಳು ಏನು ಅನ್ನೋದನ್ನು ಅದು ಕ್ಲಿಯರ್ ಆಗಿ ಹೇಳ್ತದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಸಂವಿಧಾನ ರಚನಾಕಾರರ ಉದ್ದೇಶ ಏನಾಗಿತ್ತು ಅನ್ನೋದನ್ನು ಕೂಡ ಈ ಪ್ರಸ್ತಾವನೆ ಪಾರ್ಟ್ ಅನ್ನುವಂಥದ್ದು ನಮಗೆ ತಿಳಿಸಿಕೊಡ್ತದೆ. ಅಥವಾ ನಮ್ಮ ಸಂವಿಧಾನ ಅನ್ನುವಂಥದ್ದು ಫಸ್ಟ್ ಟು 395 ಆರ್ಟಿಕಲಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನು ನಾವು ತುಂಬ ಬ್ರೀಫಾಗಿ ಈ ಇಂಟ್ರಡಕ್ಟರಿ ಪಾರ್ಟಲ್ಲಿ ತಿಳಿಸಿಕೊಡಲಾಗಿದೆ ಅಂತೇಳಿ ಹೇಳ್ತೇವೆ. ಇದನ್ನು ನಾವು ಪ್ರಿಯಾಂಬಲ್ ಅಂತೇಳಿ ಹೇಳ್ಬೋದು. ಒನ್ ಆಫ್ ದ ಪೊಲಿಟಿಕಲ್ ಥಿಂಕರ್ ಕೆ ಮುನ್ಷಿ ಸೇಸ್ ದ್ಯಾಟ್ ಪ್ರಿಯಾಂಬಲ್ ಈಸ್ ದ ಪೊಲಿಟಿಕಲ್ ಹೊರೋಸ್ಕೋಪ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಅಥವಾ ಪ್ರಿಯಾಂಬಲ್, ಪಂಡಿತ್ ಭಾರ್ಗವ ಸೇಸ್ ದ್ಯಾಟ್
ಪ್ರಿಯಾಂಬಲ್ ಇಸ್ ದ ಜಿವೆಲ್ ಸೆಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಬೇರೆ ಬೇರೆಯವರು ಈ ಪ್ರಿಯಾಂಬಲ್ ಪಾರ್ಟಿನ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಆದರೆ ಪಂಡಿತ್ ಭಾರ್ಗವ ಅವರು ಏನು ಹೇಳ್ತಾರಂತ ಹೇಳಿದರೆ, ಪ್ರಿಯಾಂಬಲ್ ಅಂತ ಹೇಳಿದರೆ ಇಟ್ ಈಸ್ ದ ಜಿವೆಲ್ ಸೆಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜಿವೆಲ್ ಸೆಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಪ್ರಸ್ತಾವನೆ, ಈ ಭಾಗವು ಭಾರತದ ಸಂವಿಧಾನಕ್ಕೆ ಆಭರಣ ಇದ್ದ ಹಾಗೆ ಅಂತೇಳಿ ಅವರು ಹೇಳ್ತಾರೆ. ಕೆ ಎಂ ಮುನ್ಷಿ ಅನ್ನುವಂಥದ್ದು ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದರೆ ಪೊಲಿಟಿಕಲ್ ಹೊರೋಸ್ಕೋಪ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಈ ರೀತಿಯಾಗಿ ಸೊ ದ ಪ್ರಿಯಾಂಬಲ್ ಪಾರ್ಟ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಸ್ ದ ಪ್ರಿಯಾಂಬಲ್ ಮೀನ್ಸ್ ದ ಪ್ರಿಫೇಸ್ ಆರ್ ದ ಇಂಟ್ರಡಕ್ಟರಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. It explains the aims and objectives of the constitution and also reflect the aspirations of the makers of the Indian constitution. ಸೊ ಇದನ್ನೇ ಪ್ರಿಯಾಂಬಲ್ ಅಂತೇಳಿ ಹೇಳಿದ್ರು, ಪರಿಚಯ ಅಥವಾ ಪ್ರಸ್ತಾವನೆ ಅಂತೇಳಿ. ಯಾಕೆ ಪರಿಚಯ ಮತ್ತು ಪ್ರಸ್ತಾವನೆ ಬೇಕು ಅಂತ ಹೇಳಿದರೆ ಅದು ಉದ್ದೇಶ ಏನು, ಆ ಬುಕ್ಕಿನ ಉದ್ದೇಶ ಏನು ಅಥವಾ ನಮ್ಮ ಸಂವಿಧಾನದ ಉದ್ದೇಶ ಏನು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಅನ್ನುವಂಥದ್ದು ಮಾಡಿದ್ದಾರೆ. Next, the text of the preamble begins with the words like "We the people of India." In the preamble part, each word has its own meaning. So, the first word of the preamble of the Indian Constitution is "We the people of India." We the people of India. Though the Indian Constitution prepared by the members of the Constituent Assembly, the Constituent Assembly adopted our Constitution in the name of all the citizens of India, not in the name of the Constitution of India. So, the makers of our Constitution adopted the Indian Constitution in the name of all the citizens of our country. That is why they use the word "We the people of India." ಈ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಶಬ್ದವನ್ನು ಯಾಕೆ ಇಲ್ಲಿ ಯೂಸ್ ಮಾಡಲಾಗಿದೆ ಅಂತ ಹೇಳಿದರೆ, ಈ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಾತ್ರ ಅಲ್ಲ. ಇಫ್ ಇಟ್ ಎಕ್ಸಾಂಪಲ್ ಆಫ್ USA ಕಾನ್ಸ್ಟಿಟ್ಯೂಷನ್, ದ ಪ್ರಿಯಾಂಬಲ್ ಪಾರ್ಟ್ ಆಫ್ ದಿ USA ಕಾನ್ಸ್ಟಿಟ್ಯೂಷನ್ ಬಿಗಿನ್ಸ್ ವಿತ್ ದ ವರ್ಡ್ಸ್ ಲೈಕ್ "ವಿ ದ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ" ಅಂತೇಳಿ ಬರುತ್ತೆ. USA ವಿ ದ ಪೀಪಲ್ ಆಫ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ನಮ್ಮ ದೇಶದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ. ಯಾಕೆ ಈ ವಿ ದ ಪೀಪಲ್, ಭಾರತೀಯ ಪ್ರಜೆಗಳಾದ ನಾವು ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಪ್ರಿಪೇರ್ ಮಾಡಿದ್ದು ಯಾವುದು ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನಮ್ಮ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಪ್ರಿಪೇರ್ ಮಾಡಿದರೂ ಕೂಡ ಅವರು ಅದನ್ನು ಯಾರ ಹೆಸರಿನಲ್ಲಿ ಅಂಗೀಕಾರ ಮಾಡಿದ್ದಾರೆ ಅಂತ ಹೇಳಿದರೆ, ಭಾರತದ ಎಲ್ಲ ಪ್ರಜೆಗಳ ಹೆಸರಿನಲ್ಲಿ ಅದನ್ನು ಅಂಗೀಕಾರ ಮಾಡಿದ್ದಾರೆ ಹೊರತು ಅವರ ಹೆಸರಿನಲ್ಲಿ ಅಲ್ಲ. ಅವರ ಹೆಸರಿನಲ್ಲಿ ಆಗ್ತಿದ್ರೆ ಏನಾಗ್ತಿತ್ತು ಅಂತ ಹೇಳಿದರೆ "ವಿ ದ ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ" ಅನ್ನುವಂಥ ವರ್ಡನ್ನು ಅವರು ಯೂಸ್ ಮಾಡಬೇಕಿತ್ತು. ಅವರು "ವಿ ದ ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ" ಅಂತೇಳಿ ಯೂಸ್ ಮಾಡಲೇ ಇಲ್ಲ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ ಕಾನ್ಸ್ಟಿಟ್ಯೂಷನನ್ನು ಪ್ರಿಪೇರ್ ಮಾಡಿದ್ರು, ಅವರು "ವಿ ದ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ" ಅನ್ನುವಂಥ ವರ್ಡ್ ಯೂಸ್ ಮಾಡಲಿಲ್ಲ. ಬದಲಾಗಿ ಯಾವುದನ್ನು ಯೂಸ್ ಮಾಡಿದರು? "ವಿ ದ ಪೀಪಲ್ ಆಫ್ ಇಂಡಿಯಾ." ಸೊ ದ ಸಿಟಿಸನ್ಸ್ ಆಫ್ ಇಂಡಿಯಾ elect the members of the Constituent Assembly to prepare our Constitution on behalf of all the citizens ಅಂತೇಳಿ. ಆ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಮೆಂಬರ್ಸನ್ನು ಇಲೆಕ್ಟ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಎಲ್ಲ ಭಾರತೀಯ ಪ್ರಜೆಗಳ ಹೆಸರಿನಲ್ಲಿ ಕಾನ್ಸ್ಟಿಟ್ಯೂಷನನ್ನು ಮಾಡಬೇಕು ಅಂತೇಳಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಮೆಂಬರ್ಸನ್ನು ಇಲೆಕ್ಟ್ ಮಾಡಲಾಯಿತು. ಸೊ ದ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಲ್ಸೋ adopted or enacted our constitution in the name of all the citizens of our country. So that is why "we the people of India," this word or this sentence is used in the preamble part of the Indian Constitution. So this word or this sentence "we the people of India," it clearly explains, this sentence shows the supremacy of the people. "ವಿ ದ ಪೀಪಲ್ ಆಫ್ ಇಂಡಿಯಾ" ಅನ್ನೋದು ಯಾವ ಅರ್ಥವನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಜನತೆಗೆ ಇರುವಂತಹ ಪರಮಾಧಿಕಾರವನ್ನು ತೋರಿಸಿದೆ. ಇಂಡಿಯಾದಲ್ಲಿ ಜನತೆಗೆ ಎಷ್ಟು ಸುಪ್ರೀಂ ಪವರ್ ಇದೆ, ಎಷ್ಟು ಪರಮಾಧಿಕಾರ ಇದೆ ಅನ್ನೋದನ್ನು ಕೂಡ ಈ ಸೆಂಟೆನ್ಸ್ ಅನ್ನುವಂಥದ್ದು ತೋರಿಸಿದೆ. ಸೊ "ವಿ ದ ಪೀಪಲ್ ಆಫ್ ಇಂಡಿಯಾ" ಕ್ಲಿಯರ್ಲಿ ರಿಫ್ಲೆಕ್ಟ್ಸ್ ದ ಸುಪ್ರೀಂ ಪವರ್ ಆಫ್ the citizen. So because of this supreme power, the makers of our constitution also adopted our constitution in the name of all the citizens of our country.
Next sentence is having solemnly resolved to constitute India into a sovereign, socialist, secular, democratic and republic. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಏನು ಅಂತ ಹೇಳಿದರೆ ಹ್ಯಾವಿಂಗ್ ಸಾಲಮನ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್, ಭಾರತದ ಪ್ರಜೆಗಳಾದ ನಾವೆಲ್ಲರೂ ಭಾರತವನ್ನು ಒಂದು ಸಾವರಿನ್ ಪರಮಾಧಿಕಾರ ಹೊಂದಿದ ದೇಶ, ಸಮಾಜವಾದಿ ರಾಷ್ಟ್ರ, ಮತನಿರಪೇಕ್ಷ ಅಥವಾ ಜಾತ್ಯತೀತ ರಾಷ್ಟ್ರ, ಪ್ರಜಾಸತ್ತಾತ್ಮಕ ದೇಶ ಹಾಗೆ ಗಣತಂತ್ರ ದೇಶವನ್ನಾಗಿ ಮಾಡುವುದು ಅಂತೇಳಿ. ಅಂದರೆ ಈ ನೆಕ್ಸ್ಟ್ ಸೆಂಟೆನ್ಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಸ್ ದ objectives ಆಫ್ ದ ಮೇಕರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ದ objectives of the Indian Constitution. So to establish a sovereign, socialist, secular, democratic and republican country is the main objective of the makers of our constitution. So the first word is sovereign. India emerged as a sovereign country on 15th August 1947. So India became a sovereign country on 15th August 1947 because on that day India free from the control of both internal and also it became free from the internal control and also the external control. ಭಾರತ ಪರಮಾಧಿಕಾರವನ್ನು ಹೊಂದಿದಂಥ ದೇಶವಾಗಿ ಎಮರ್ಜ್ ಆದದ್ದು 15th August 1947. ಯಾಕೆ ಅಂತಂದರೆ ಆ ದಿನ ಭಾರತ ಆಂತರಿಕವಾಗಿ ಕೂಡ ಬಾಹ್ಯ ರಾಷ್ಟ್ರಗಳ ಕೈಯಿಂದ ಫ್ರೀ ಆಯಿತು, ಮುಕ್ತವಾಯಿತು, ಮತ್ತು ಬಾಹ್ಯವಾಗಿ ಕೂಡ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅದು ಬ್ರಿಟಿಷ್ ಕಂಟ್ರೋಲಿಂದ ಮುಕ್ತವಾಯಿತು. ಹಾಗಾಗಿ ಇಂಡಿಯಾ ಎಮರ್ಜ್ಡ್ ಆಸ್ ಎ ಇಂಡಿಪೆಂಡೆಂಟ್ ಕಂಟ್ರಿ ಆರ್ ದ ಸಾವರಿನ್. Sovereign means independent country on 15th August 1947. To call any state as a sovereign state, internal independence and also the external independence both are very, very important. Without the internal and also the external independence, no state can called as a sovereign state ಅಂತಲೇ. ಒಂದು ದೇಶವನ್ನು ಸಾರ್ವಭೌಮ ರಾಷ್ಟ್ರ ಅಂತೇಳಿ ಹೇಳಬೇಕು ಅಂತ ಇದ್ದರೆ ಅದಕ್ಕೆ ಎರಡು ರೀತಿಯ ಸ್ವಾತಂತ್ರ್ಯ ಅಗತ್ಯ. ಒಂದು ಯಾವುದು ಅಂತ ಹೇಳಿದರೆ ಆಂತರಿಕ ಸ್ವಾತಂತ್ರ್ಯ, ಎರಡನೇದು ಯಾವುದು ಅಂತ ಹೇಳಿದರೆ ಬಾಹ್ಯ ಸ್ವಾತಂತ್ರ್ಯ ಅಂತೇಳಿ. ಈ ಎರಡು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದರೆ ನೋ ಸ್ಟೇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಸಾವರಿನ್ ಸ್ಟೇಟ್. ಸೊ ಇಂಡಿಯಾಕ್ಕೆ ಈ ಎರಡು ಇಂಡಿಪೆಂಡೆನ್ಸ್ ಸಿಕ್ಕಿದ್ದು 15th August 1947ಗೆ. ಯಾಕಂತಂದರೆ ಬಿಫೋರ್ ದ್ಯಾಟ್ in India, both the internal policies and also the external policies, foreign policies of our country were prepared by the British Parliament. ಯಾಕಂತಂದರೆ ಅದಕ್ಕಿಂತ ಮುಂಚೆ ನಮ್ಮ ಆಂತರಿಕ ನೀತಿ ಆಗಿರ್ಬೋದು, ಡೊಮೆಸ್ಟಿಕ್ ಪಾಲಿಸಿ ಆಗಿರ್ಬೋದು, ಅಥವಾ ನಮ್ಮ ಬಾಹ್ಯ ಪಾಲಿಸಿ ಎಕ್ಸ್ಟರ್ನಲ್ ಪಾಲಿಸಿ ಅಂದರೆ ವಿದೇಶಾಂಗ ನೀತಿ ಆಗಿರ್ಬೋದು, ಇದೆರಡನ್ನೂ ಕೂಡ ರೂಪಿಸ್ತಾ ಇದ್ದದ್ದು ಯಾರು ಅಂತ ಹೇಳಿದ್ರೆ ಭಾರತೀಯರಲ್ಲ, ಬದಲಾಗಿ ಬ್ರಿಟಿಷ್ ಪಾರ್ಲಿಮೆಂಟ್. ಹಾಗಾಗಿ ಇಂಟರ್ನಲ್ ಸಾವರಿನ್ ಮತ್ತು ಎಕ್ಸ್ಟರ್ನಲ್ ಸಾವರ್ನಿಟಿ ಅನ್ನುವಂಥದ್ದು ತುಂಬ ಅಗತ್ಯ. ಇವತ್ತು ಇಂಡಿಯಾಕ್ಕೆ ಇಂಟರ್ನಲ್ ಸಾವರ್ನಿಟಿ ಕೂಡ ಇದೆ. ಇಂಡಿಯಾ ಈಸ್ ಫ್ರೀ ಟು ಕಂಟ್ರೋಲ್ ಆಲ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ವಿದಿನ್ ದ ಸ್ಟೇಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಎಂಜಾಯ್ಸ್ ಎಕ್ಸ್ಟರ್ನಲ್ ಫ್ರೀಡಮ್. ಸೊ ಇಂಡಿಯಾ ಅಡಾಪ್ಟೆಡ್ ಇಟ್ಸ್ ಓನ್ ಫಾರಿನ್ ಪಾಲಿಸೀಸ್ ಅಂತೇಳಿ ವಿದೌಟ್ ದ ಪ್ರೆಷರ್ ಆಫ್ ಎನಿ ಅದರ್ ಕಂಟ್ರಿ. ಇಂಡಿಯಾ ಅಡಾಪ್ಟೆಡ್ ಆ್ಯಂಡ್ ಆಲ್ಸೋ ದ ಫಾರ್ಮುಲೇಟೆಡ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಅದು ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಕೂಡ ಹೊಂದಿದೆ. ಯಾವುದೇ ದೇಶದ ಅಧೀನಕ್ಕೆ ಒಳಪಡದೆ ಸ್ವತಂತ್ರವಾಗಿ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಕೂಡ ಅದು ರೂಪಿಸ್ತಾ ಇದೆ. ಸೊ ಒಂದು ಸಾವರಿನ್ ದೇಶವನ್ನಾಗಿ ಮಾಡೋದು. ನೆಕ್ಸ್ಟ್ ಸೋಷಲಿಸ್ಟ್. These two words, socialist and secular, these two words were added to our constitution according to the 42nd Constitutional Amendment Act in the year 1976. So the two words socialist and secular, these two words were added to our constitution according to the 42nd Constitutional Amendment Act in the year 1976. ನಾವು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದ್ರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಈ ವರ್ಡ್ಗಳಿಲ್ಲ. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಮಾತ್ರ ಇರೋದು? ಸಾವರಿನ್, ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್, ಈ ಮೂರೇ ಶಬ್ದಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ಯಾವುದು?
1950ರಲ್ಲಿ ಅಂಗೀಕಾರ ಮಾಡಿದಂತಹ ಅಥವಾ ಜಾರಿಗೆ ಬಂದಂತಹ ಸಂವಿಧಾನದಲ್ಲಿ ಈ 3 ಶಬ್ದಗಳು ಮಾತ್ರ ಇರೋದು, ಸಾವರಿನ್, ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಕಂಟ್ರಿ ಅಂತೇಳಿ. ಈ 2 ವರ್ಡಗಳೇನಿದೆ ಸಾವರಿನ್ ಮತ್ತು ಸೆಕ್ಯುಲರ್, ಇದನ್ನು 42ನೇ ತಿದ್ದುಪಡಿಯ ಪ್ರಕಾರ ಭಾರತದ ಸಂವಿಧಾನಕ್ಕೆ ಸೇರಿಸಲಾಯಿತು. ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಪವರಲ್ಲಿ ಇದ್ದಾಗ ಈ 2 ವರ್ಡ್ಸ್ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ವರ್ಡ್ಸ್ ವ್ಯಾರ್ ಆಡೆಡ್ ಟು ಅವರ್ ಕಾನ್ಸ್ಟಿಟ್ಯೂಷನ್. ಹೀಗಾಗಿ ಇವತ್ತು ಇದು 2 ಕೂಡ ನಮ್ಮ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿಬಿಟ್ಟಿದೆ. ಸೊ ದ ಫಸ್ಟ್ ವರ್ಡ್ ಈಸ್ ಸೋಷಲಿಸ್ಟ್. Socialist, Indian socialism is different from the Western socialism. Indian socialism advocates that the state should remove a wide gap between the rich class and also the poor class. Indian socialism advocates that the state should remove a wide gap between the rich class and also the poor class, because in case if the gap between the rich and the poor increases, then it creates clashes and also the confusions within the society ಅಂತೇಳಿ. ಈಗ ನಮ್ಮ ದೇಶದ ಸೋಷಲಿಸಮ್ ಬೇರೆ ಬೇರೆ, ವೆಸ್ಟರ್ನ್ ಸೋಷಲಿಸಮ್, ಕಾರ್ಲ್ ಮಾರ್ಕ್ಸ್ ಸೋಷಲಿಸಮ್ ಹೇಳಿದ ಹಾಗೆ ನಮ್ಮ ದೇಶದ ಸಮಾಜವಾದವು ಹೇಳುವುದಿಲ್ಲ. ನಮ್ಮ ದೇಶದ ಸಮಾಜವಾದಿ ತತ್ವವು ಏನನ್ನು ಪ್ರತಿಪಾದಿಸ್ತದೆ ಅಂತ ಹೇಳಿದರೆ, ಈ ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂತಹ ಈ ಗ್ಯಾಪ್ ಏನಿದೆ ಅದನ್ನು ರಾಜ್ಯ ಏನು ಮಾಡಬೇಕು, ಸ್ಟೇಟ್ ಏನು ಮಾಡಬೇಕು, ಗೌರ್ಮೆಂಟ್ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ರಿಮೂವ್ ಮಾಡುವಂಥ ಕೆಲಸವನ್ನು, ಅದನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಸ್ಟೇಟ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಇನ್ ಕೇಸ್ ಇಫ್ ದ ಗ್ಯಾಪ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪುವರ್ ಇನ್ಕ್ರೀಸಸ್, ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂಥ ಅಂತರ ಜಾಸ್ತಿ ಆಗ್ತಾ ಹೋದರೆ ಏನಾಗ್ಬೋದು, ಸಮಾಜದಲ್ಲಿ ಅಶಾಂತಿಯನ್ನು, ಗಲಭೆಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಇಟ್ ಈಸ್ ದ ಡ್ಯೂಟಿ ಟು ರಿಮೂವ್ ದ ವೈಡ್ ಗ್ಯಾಪ್ ಬಿಟ್ವೀನ್ ದ ರಿಚ್ ಕ್ಲಾಸ್ ಆ್ಯಂಡ್ ಆಲ್ಸೋ ದ poor class people. So to remove a wide gap between the rich class and also the poor class, the constitution and also the government, the constitution provides preferential treatment to the weaker sections of the society. ಸೊ ಈ ಗ್ಯಾಪನ್ನು ರಿಮೂವ್ ಮಾಡಲಿಕ್ಕೆ, ರಿಚ್ ಮತ್ತು ಪುವರ್ನ ನಡುವೆ ಗ್ಯಾಪನ್ನು ರಿಮೂವ್ ಮಾಡಲಿಕ್ಕೆ ನಮ್ಮಲ್ಲಿ ಇವತ್ತು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು ಏನು ಕೊಟ್ಟಿದೆ, ವೀಕರ್ ಸೆಕ್ಷನ್. ನಮ್ಮಲ್ಲಿ ಹೂ ಆರ್ ಕಾಲ್ಡ್ ಆಸ್ ಎ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಅದು ವಿಮೆನ್ಸ್ ಆಗಿರ್ಬೋದು, SC ಆಗಿರ್ಬೋದು, STs ಆಗಿರ್ಬೋದು, ಇವರನ್ನೆಲ್ಲ ಕೂಡ ಕನ್ಸಿಡರ್ಡ್ ಆಸ್ ಎ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಬಿಕಾಸ್ ದೇ ಆರ್ ಸೋಷಲಿ, ಇಕನಾಮಿಕಲಿ, ಪೊಲಿಟಿಕಲಿ, ಎಜುಕೇಷನಲಿ ಅವರೆಲ್ಲ ಏನು ಅಂತ ಹೇಳಿದರೆ ಹಿಂದುಳಿದಿರುವವರು. ಯಾಕೆ ನಾವು ಮಹಿಳೆಯರನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಇವೆಲ್ಲಗಳನ್ನು ಕೂಡ ದುರ್ಬಲ ವರ್ಗದವರು ಅಂತೇಳಿ ಹೇಳ್ತೇವೆ ಅಂತ ಹೇಳಿದರೆ, ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ತುಂಬ ಹಿಂದುಳಿದಿದ್ದಾರೆ. ಹಾಗಾಗಿ ಇವರನ್ನೆಲ್ಲ ಮುಂದೆ ತರಬೇಕು ಅಂತ ಹೇಳಿದರೆ, ಟು ಬ್ರಿಂಗ್ ದೀಸ್ ಸೆಕ್ಷನ್ ಇನ್ ಟು ದ ಮೇನ್ ಸ್ಟ್ರೀಮ್ ಆಫ್ ದ ಸೊಸೈಟಿ, ದ ಸ್ಟೇಟ್ ಪ್ರೊವೈಡ್ಸ್ ಆರ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ರಿಸರ್ವೇಷನ್ಸ್ ಟು ದೀಸ್ ಕ್ಲಾಸಸ್ ಅಂತೇಳಿ. ಅದಕ್ಕೋಸ್ಕರ ಗೌರ್ಮೆಂಟ್ ಇವತ್ತೇನು ಮಾಡಿದೆ, ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ, ಎಲ್ಲ ವರ್ಗಗಳಿಗೆ ಮೀಸಲಾತಿ ಅನ್ನುವಂಥದ್ದು ಕೊಟ್ಟಿದೆ. ಜಾಬಲ್ಲಾಗಿರ್ಬೋದು, ಪಾಲಿಟಿಕ್ಸಲ್ಲಾಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು. ಈ ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ ಜಾಬ್, ಎಜುಕೇಷನ್ ಆ್ಯಂಡ್ ಪಾಲಿಟಿಕ್ಸ್ ಹೆಲ್ಪ್ಸ್ ದೀಸ್ ಸೆಕ್ಷನ್ಸ್ ಟು ಇಂಪ್ರೂವ್ ದರ್ ಕಂಡೀಷನ್ಸ್ ಆ್ಯಂಡ್ ಆಲ್ಸೋ ದ ಸ್ಟೇಟಸ್. ಸೊ ಇವರಿಗೆ ಕೊಟ್ಟಿರುವಂಥ ರಿಸರ್ವೇಷನಿಂದಾಗಿ ಈ ವರ್ಗಗಳಿಗೆ ತಮ್ಮ ಸ್ಥಾನಮಾನಗಳನ್ನು ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೆ ಹೆಲ್ಪ್ ಆಗಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಮ್ಮ ದೇಶದಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ಅನ್ನುವಂಥದ್ದು, ಸ್ಟೇಟ್ ಎಲ್ಲರನ್ನೂ ಕೂಡ ಸಮಾನವಾಗಿ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ವಿಷಯದಲ್ಲಿ ಸಮಾನರಾಗಿ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇನ್ ಕೇಸ್ ಇಫ್ ದ ಸ್ಟೇಟ್ ಪ್ರೊವೈಡ್ಸ್ ಈಕ್ವಲ್ ಆಪರ್ಚುನಿಟಿ ಆರ್ ದ ಈಕ್ವಲ್ ಫೆಸಿಲಿಟೀಸ್ ಟು ಬೋತ್ ರಿಚ್ ಆ್ಯಂಡ್ ಪುವರ್, rich people become more and more richer, poor people become more and more poorer. ಈಗ ಯಾಕೆ ಸ್ಟೇಟ್ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಲಿಕ್ಕಾಗೋದಿಲ್ಲ? ನಮ್ಮಲ್ಲಿ ಎಲ್ಲರನ್ನು ಸಮಾನವಾಗಿ, ಇನ್ ಇಂಡಿಯಾ ಆಲ್ ದ ಸಿಟಿಸನ್ಸ್ ಆರ್ ಟ್ರೀಟೆಡ್ ಈಕ್ವಲಿ ಓನ್ಲಿ ಇನ್ ದ ಮ್ಯಾಟರ್ ಆಫ್ ಲಾ. ಇನ್ ದ ಐಸ್ ಆಫ್ ಲಾ ಆಲ್ ಆರ್ ಈಕ್ವಲ್, ಬಟ್ ಇನ್ ಅದರ್ ಮ್ಯಾಟರ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಆಲ್ ದ ಪೀಪಲ್ ಈಕ್ವಲಿ ಅಂತೇಳಿ. ಕಾನೂನಿನ ವಿಷಯಕ್ಕೆ ಬಂದಾಗ ಎಲ್ಲರೂ ಸಮಾನರು, ಎಲ್ಲರಿಗೆ ಕೂಡ ಕಾನೂನು ಒಂದೇ, ಅದು ರಿಚ್ಚಿಗೆ ಪೂವರಿಗೆ ಬೇರೆ ಬೇರೆ ಅಂತೆಲ್ಲ. ಆದರೆ ಬೇರೆ ವಿಷಯಗಳಿಗೆ ಬಂದಾಗ ನಾವು ರಿಚ್ ಮತ್ತು ಪೂವರನ್ನು ಸಮಾನವಾಗಿ ಕಾಣಲಿಕ್ಕಾಗೋದಿಲ್ಲ ಸ್ಟೇಟ್. ಯಾಕೆ ಅಂತಂದರೆ, ಈಗ ಒಬ್ಬ ಪೂವರಿಗೆ ಕೊಟ್ಟಷ್ಟೇ ಅವಕಾಶಗಳು ಮತ್ತು ಫೆಸಿಲಿಟೀಸ್ಗಳನ್ನು ರಿಚ್ಚಿಗೆ ಕೊಟ್ಟರೆ ಏನಾಗ್ತದೆ, ರಿಚ್
ತುಂಬ ರಿಚ್ ಆಗ್ತಾ ಹೋಗ್ತಾರೆ, ಪೂವರ್ ಆದವರು ಮತ್ತೆ ಕೂಡ ಬಡವರಾಗ್ತಾನೆ ಹೋಗ್ತಾರೆ ಹೊರತು ಅವರ ಗ್ಯಾಪ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಯಾಕಂತಂದರೆ ಫೆಸಿಲಿಟೀಸ್, ಆಪರ್ಚುನಿಟೀಸ್ ಎಕ್ಸೆಟ್ರಾ ಆರ್ ರಿಕ್ವೈರ್ಡ್ ಓನ್ಲಿ ಟು ದ ಪೂವರ್ ಕ್ಲಾಸ್, ನಾಟ್ ಟು ದ ರಿಚ್ ಕ್ಲಾಸ್. ಯಾವುದೇ ರೀತಿಯಾದಂಥ ಫೆಸಿಲಿಟೀಸ್ಗಳಾಗಿರ್ಬೋದು ಅಥವಾ ಆಪರ್ಚುನಿಟೀಸ್ಗಳಾಗಿರ್ಬೋದು ಯಾರಿಗೆ ಬೇಕಾಗಿರೋದು ಅಂತ ಹೇಳಿದರೆ ಅದು ಕೇವಲ ಪೂವರಿಗೆ ಮಾತ್ರ. This is what Indian socialism advocates. So the socialism says that Indian socialism advocates that the state should remove a wide gap between the rich class and also the poor class. Next one, secular. Secular means absence of state religion. Here secular means absence of state religion. ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್. ಭಾರತ ಒಂದು ಜಾತ್ಯತೀತ ಅಥವಾ ಮತ ನಿರಪೇಕ್ಷ ರಾಷ್ಟ್ರ ಅಂತೇಳಿ ಹೇಳ್ತಾರೆ. ಇವತ್ತು ಜಾತ್ಯತೀತಗಿಂತಲೂ ಕೂಡ ಮತ ನಿರಪೇಕ್ಷ ಅನ್ನುವಂಥ ಶಬ್ದವನ್ನು ನಾವು ಬಳಸುವುದು ಸೂಕ್ತ. ಭಾರತ ಒಂದು ಮತ ನಿರಪೇಕ್ಷ ರಾಷ್ಟ್ರ ಅಥವಾ ಜಾತ್ಯತೀತ ರಾಷ್ಟ್ರ. ಯಾಕೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಾಷ್ಟ್ರ ಧರ್ಮ ಅನ್ನುವಂಥದ್ದಿಲ್ಲ. ಭಾರತದಲ್ಲಿ ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮ ಅಂತೇಳಿ ಅಂಗೀಕಾರ ಮಾಡದೇ ಇರುವ ಕಾರಣ ಭಾರತವನ್ನು ಒಂದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಹೇಳ್ಬೋದು. ಸೊ ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್ ಬಿಕಾಸ್ ಇಂಡಿಯಾ ಡಸ್ ನಾಟ್ ಅಡಾಪ್ಟ್ ಎನಿ ರಿಲಿಜನ್ ಆಸ್ ಎ ಸ್ಟೇಟ್ ರಿಲಿಜನ್. ದೆರ್ ಇಸ್ ಎ ಆಬ್ಸೆನ್ಸ್ ಆಫ್ ಸ್ಟೇಟ್ ರಿಲಿಜನ್. ಹೆನ್ಸ್ ಇಂಡಿಯಾ ಈಸ್ ಕಾಲ್ಡ್ ಆಸ್ ಎ ಸೆಕ್ಯುಲರ್ ಸ್ಟೇಟ್. It maintains, the state maintains equal distance from all the religions ಅಂತೇಳಿ. ನಮ್ಮ ದೇಶದಲ್ಲಿ ಸರ್ಕಾರ ಏನು ಮಾಡಿದೆ ಅಥವಾ ಸ್ಟೇಟ್ ಏನು ಮಾಡಿದೆ ಅಂತ ಹೇಳಿದರೆ ಅದು ಎಲ್ಲ ಧರ್ಮಗಳಿಂದ ಸಮಾನ ಅಂತರವನ್ನು ಕಾಯ್ದುಕೊಂಡಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದ ಸ್ಟೇಟ್ ಪ್ರೊವೈಡ್ಸ್ ಈಕ್ವಲ್ ಟ್ರೀಟ್ಮೆಂಟ್ ಆ್ಯಂಡ್ ಈಕ್ವಲ್ ಅಪರ್ಚುನಿಟಿ ಟು ಆಲ್ ದ ರಿಲಿಜನ್. ದೋ ಇಂಡಿಯಾ ಕನ್ಸಿಸ್ಟ್ ಇನ್ ಇಂಡಿಯಾ 80% ಆಫ್ ದ ಸಿಟಿಸನ್ಸ್ ಬಿಲಾಂಗ್ಸ್ ಟು ದ Hindu community or the majority community. It does not declare any religion as a state religion. It treats all the religions equally and provide equal opportunities to all the religion. ನಮ್ಮ ದೇಶದಲ್ಲಿ 80% ಜನರು ಹಿಂದೂ ಕಮ್ಯುನಿಟಿಗೆ ಸೇರಿದರೂ ಕೂಡ ನಮ್ಮಲ್ಲಿ ಹಿಂದೂಯಿಸಮನ್ನು ರಾಷ್ಟ್ರ ಧರ್ಮ ಅಂತೇಳಿ ಡಿಕ್ಲೇರ್ ಮಾಡಿಲ್ಲ. ಬದಲಾಗಿ ಅದು ಮೆಜಾರಿಟಿ ಜನರು ಹಿಂದೂ ಧರ್ಮಕ್ಕೆ ಸೇರಿದ್ದರೂ ಕೂಡ ಅದು ಎಲ್ಲ ಧರ್ಮಗಳನ್ನು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಪಾರ್ಸೀಸ್, ಸಿಖ್ ಯಾವುದೂ ಇರ್ಬೋದು, ಜೈನ್ಸ್, ಬುದ್ಧಿಸ್ಟ್ ಯಾವುದೂ ಇರ್ಬೋದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಹಿಂದೂ ಧರ್ಮವನ್ನು ಹೇಗೆ ಟ್ರೀಟ್ ಮಾಡಲಾಗ್ತದೆ ಹಾಗೆ ಸಮಾನವಾಗಿ ಉಳಿದಂಥ ಧರ್ಮಗಳಿಗೂ ಕೂಡ ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಕೊಡಲಾಗಿದೆ. ಇಲ್ಲಿ ಈಕ್ವಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಹೊರತು ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರ ಧರ್ಮ ಅಂತೇಳಿ ಅಂಗೀಕಾರ ಮಾಡಿಲ್ಲ. If it is example of some of the Muslims country, in some of the Muslims countries, Islam is declared as a state religion, and in some Western countries, Christianity is declared as a state religion. So, in Arab countries and also in the Western countries, which country declared a particular religion as a state religion? Such state gives more importance to the state religion than the ಅದರ್ ರಿಲಿಜನ್ಸ್ ಅಂತೇಳಿ. ನಾವು ಅರಬ್ ಕಂಟ್ರಿಯನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಈಗ ಅರಬ್ ಕಂಟ್ರೀಸ್ಗಳಲ್ಲಿ ಇಸ್ಲಾಂ ಅನ್ನುವಂಥದ್ದಲ್ಲಿ ರಾಷ್ಟ್ರಧರ್ಮ ಆಗಿ ಬಿಟ್ಟಿದೆ. ಹಾಗಾಗಿ ಇಸ್ಲಾಮಲ್ಲಿ ರಾಷ್ಟ್ರಧರ್ಮ ಆಗಿರುವ ಕಾರಣ ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಸಿಗ್ತದೆ ಅಂತ ಹೇಳಿದರೆ ಅವರ ರಾಷ್ಟ್ರಧರ್ಮವಾಗಿರುವಂಥ ಇಸ್ಲಾಮಿಗೆ. ಇನ್ನು ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದು ಸ್ಟೇಟ್ ರಿಲಿಜನ್ ಆಗಿರುವ ಕಾರಣ ಅಲ್ಲಿ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತದೆ ಅಂತ ಹೇಳಿದರೆ ಕ್ರಿಶ್ಚಿಯಾನಿಟಿಗೆ. ಬಟ್ ಇಂಡಿಯಾ ಈಸ್ ದ ಓನ್ಲಿ ಕಂಟ್ರಿ ವಿಚ್ ಟ್ರೀಟ್ಸ್ ಆಲ್ ದ ರಿಲಿಜನ್ಸ್ ಈಕ್ವಲಿ. ಹೆನ್ಸ್ ಇಂಡಿಯಾ ಈಸ್ ಕಾಲ್ಡ್ ಆ್ಯಸ್ ಎ ಸೆಕ್ಯುಲರ್ ಸ್ಟೇಟ್ ಅಂತೇಳಿ. ನಾವು ಅರಬ್ ಕಂಟ್ರಿಗಳನ್ನು ತಗೊಂಡ್ರೆ ಅಲ್ಲಿ ಎಲ್ಲವೂ ಡಿಟರ್ಮಿನ್ಡ್ ಆನ್ ದ ಬೇಸಿಸ್ ಆಫ್ ದ ರಿಲಿಜನ್. ಎಕ್ಸಾಂಪಲ್ ಆಗಿ ಹೇಳೋದಿದ್ರೆ ಅಲ್ಲಿ ಫ್ರೈಡೇ ಅನ್ನುವಂಥದ್ದು ಡಿಕ್ಲೇರ್ಡ್ ಆ್ಯಸ್ ಎ ವೀಕ್ಲಿ ಹಾಲಿಡೇ ಆಗಿರ್ಬೋದು. ಅಲ್ಲಿ ಶುಕ್ರವಾರ ಅನ್ನುವಂಥದ್ದು ರಜೆ ಸಿಗ್ತದೆ, ವಾರದ ರಜೆ. ಯಾಕೆ ಅಂತ ಹೇಳಿದರೆ ಫ್ರೈಡೇ ಅನ್ನುವಂಥದ್ದು ಅದು ಸೇಕ್ರೆಡ್ ಡೇ ಫಾರ್ ಮುಸ್ಲಿಮ್ಸ್. ಇನ್ ಆಲ್ಮೋಸ್ಟ್ ಆಲ್ ದ ವೆಸ್ಟರ್ನ್ ಕಂಟ್ರೀಸ್ ಸಂಡೇ ಈಸ್ ಡಿಕ್ಲೇರ್ಡ್ ಆ್ಯಸ್ ಎ ವೀಕ್ಲಿ ಹಾಲಿಡೇ. ಯಾಕೆ ಅಂತ ಹೇಳಿದರೆ ಸಂಡೇ ಅನ್ನುವಂಥದ್ದು ಅದೊಂದು ಸೇಕ್ರೆಡ್ ಡೇ ಫಾರ್ ಕ್ರಿಶ್ಚಿಯನ್ಸ್. ಬಟ್ ಇನ್ ಇಂಡಿಯಾ ಯಾವುದೂ ಕೂಡ ಧರ್ಮದ ಮೇಲೆ ಬೇಸಾಗಿಲ್ಲ. ಇಟ್ ಟ್ರೀಟ್ಸ್ ಆಲ್ ದ ರಿಲಿಜನ್ಸ್ ಈಕ್ವಲಿ. Hence, India is called as a secular state. There is an absence of state religion. Next, democratic. Democratic India. After when India became an independent country, inspiring by the UK, United States of America, etc., India adopted a democratic
pattern of government or the democratic form of government. Democracy is nothing but rule by people or people's rule. Democracy means rule by, or it is a form of government by the people, of the people, and also the for the people. In democracy, ultimate sovereign power resides in the hands of the people. So in India also, ultimate supreme power, final supreme power resides in the hands of the people. Peoples are called as the makers and also the breakers of the government ಅಂತೇಳಿ. ಭಾರತ ಕೂಡ ಇವತ್ತೊಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ. ನಮ್ಮ ದೇಶದಲ್ಲಿ ಅಂತಿಮ ಪರಮಾಧಿಕಾರ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಜನರ ಕೈಯಲ್ಲೇ ಇದೆ. ಹಾಗಾಗಿ ಇದು ಜನತೆಯ ಸರ್ಕಾರ ಅನ್ನುವಂಥದ್ದಾಗಿದೆ. ಇಲ್ಲಿ ಒಂದು ಸರ್ಕಾರವನ್ನು ರಚಿಸುವವರು ಕೂಡ ಜನರೇ ಆಗಿರ್ತಾರೆ, ಮತ್ತು ಆ ಸರ್ಕಾರವನ್ನು ಬೀಳಿಸುವವರು ಕೂಡ ಜನರೇ ಆಗಿರ್ತಾರೆ. ನಾವು ಇಲೆಕ್ಷನ್ನ ಮೂಲಕ ಒಂದು ಸರ್ಕಾರವನ್ನು ರಚಿಸ್ಬೋದು, ಮತ್ತು ಅದೇ ಇಲೆಕ್ಷನ್ನ ಮೂಲಕ ಆ ಸರ್ಕಾರವನ್ನು ಬೀಳಿಸುವಂತಹ ಪವರ್ ಕೂಡ ಯಾರಿಗಿದೆ ಅಂತ ಹೇಳಿದರೆ ಜನರಿಗಿದೆ. ನೆಕ್ಸ್ಟ್ ಒನ್, ರಿಪಬ್ಲಿಕ್. ಇಂಡಿಯಾ ಈಸ್ ನಾಟ್ ಓನ್ಲಿ ಎ ಡೆಮೋಕ್ರೆಟಿಕ್ ಕಂಟ್ರಿ, ಇಟ್ ಈಸ್ ಎ ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ nation. Why India is called as a republican state? Because in India, the head of the nation is a elected head. Head of the nation is a elected head. ಈಗ ಭಾರತದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ, ರಿಪಬ್ಲಿಕನ್ ಸಿಸ್ಟಮ್ ಇದೆ. ಈಗ ಯು ಕೆಯಲ್ಲಿ ಕೂಡ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ಆದರೆ ಯು ಕೆ ಈಸ್ ನಾಟ್ ಕಾಲ್ಡ್ ಆ್ಯಸ್ ಎ ರಿಪಬ್ಲಿಕನ್ ಸ್ಟೇಟ್. ಆದರೆ ಇಂಡಿಯಾ ಕೂಡ ರಿಪಬ್ಲಿಕನ್ ಸ್ಟೇಟ್, ಯು ಎಸ್ ಎ ಕೂಡ ಗಣತಂತ್ರ ರಾಷ್ಟ್ರ. ಯಾಕೆ ಯು ಕೆಯನ್ನು ನಾವು ಗಣತಂತ್ರ ರಾಷ್ಟ್ರ ಅಂತೇಳಿ ಹೇಳುವುದಿಲ್ಲ ಅಂತ ಹೇಳಿದರೆ, ಇನ್ ಯು ಕೆ ಹೆಡ್ ಆಫ್ ದ ನೇಷನ್ ಈಸ್ ನಾಟ್ ಎ ಇಲೆಕ್ಟೆಡ್ ಹೆಡ್. ಹೆಡ್ ಆಫ್ ದ ನೇಷನ್ ಇನ್ ಯು ಕೆ ಈಸ್ ಎ ಹೆರಿಡಿಟರಿ ರೂಲರ್. ಹೆನ್ಸ್ ಯು ಕೆ ಈಸ್ ನಾಟ್ ಕಾಲ್ಡ್ ಆ್ಯಸ್ ಎ ರಿಪಬ್ಲಿಕನ್ ಸ್ಟೇಟ್ ಅಂತೇಳಿ. ಯು ಕೆಯನ್ನು ಯಾಕೆ ನಾವು ಗಣತಂತ್ರ ರಾಷ್ಟ್ರ ಅಂತೇಳಿ ಹೇಳೋದಿಲ್ಲ ಅಂತ ಹೇಳಿದರೆ, ಯು ಕೆಯಲ್ಲಿ ಡೆಮೋಕ್ರಸಿ ಇರ್ಬೋದು, ಪಾರ್ಲಿಮೆಂಟರಿ ಇರ್ಬೋದು, ಆದರೆ ಯು ಕೆಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಏನಾಗಿರ್ತಾರೆ, ಆ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆಯಾದವರಾಗಿರುವುದಿಲ್ಲ. ಬದಲಾಗಿ ಅವರು ಯಾವ ರೂಲರ್ ಆಗಿರ್ತಾರೆ, ಹೆರಿಡಿಟರಿ ರೂಲರ್. ಅವರು ವಂಶ ಪಾರಂಪರ್ಯವಾಗಿ ಆಯ್ಕೆಯಾಗಿ ಬಂದಿರುವವರು ಆಗಿರ್ತಾರೆ. ಈಗ ಎಕ್ಸಾಂಪಲ್ ಆಗಿ ಹೇಳಿದರೆ, ಯು ಕೆಯಲ್ಲಿ ಕಿಂಗ್ ಅಥವಾ ಕ್ವೀನ್ ಈಸ್ ಕನ್ಸಿಡರ್ಡ್ ಆಸ್ ಹೆಡ್ ಆಫ್ ದ ನೇಷನ್. ಈಗ ಯು ಕೆಯಲ್ಲಿ ಈಗ ಯಾರು ಹೆಡ್ ಆಫ್ ದ ನೇಷನ್, ರಾಷ್ಟ್ರ ಮುಖ್ಯಸ್ಥರು ಯಾರು? ಅದು ಕ್ವೀನ್. ಆ ಕ್ವೀನ್ ಅಥವಾ ಕಿಂಗ್ ಏನಾಗಿರ್ತಾರೆ ಅಂತ ಹೇಳಿದರೆ, ಅವರು ಜನರಿಂದ ಆಯ್ಕೆಯಾಗಿ ಬಂದಿರುವವರಲ್ಲ, ಬದಲಾಗಿ ಅವರಿಗೆ ಅಧಿಕಾರ ಹೇಗೆ ಬಂದಿರುವುದು, ವಂಶ ಪಾರಂಪರ್ಯವಾಗಿ. ಹಾಗಾಗಿ ಯು ಕೆ ಈಸ್ ನಾಟ್ ಕಾಲ್ಡ್ ಆ್ಯಸ್ ಎ ರಿಪಬ್ಲಿಕನ್ ಸ್ಟೇಟ್, ಬಟ್ ಇಂಡಿಯಾ ಈಸ್ ಕಾಲ್ಡ್ ಆ್ಯಸ್ ಎ ರಿಪಬ್ಲಿಕನ್ ಸ್ಟೇಟ್. ಹಿಯರ್ ಹೆಡ್ ಆಫ್ ದ ನೇಷನ್, India is called as a republican state because in India, head of the nation is not a hereditary ruler. He is elected by the people, citizens of our country, not directly but indirectly through that representatives ಅಂತೇಳಿ. ಭಾರತವನ್ನು ಯಾಕೆ ಗಣತಂತ್ರ ರಾಷ್ಟ್ರ ಅಂತೇಳಿ ಹೇಳ್ತಾರೆ ಅಂತಂದರೆ, ಭಾರತದಲ್ಲಿ ರಾಷ್ಟ್ರದ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಯನ್ನು ಜನರು ನೇರವಾಗಿ ಮೂಲಕ ಚುನಾಯಿಸ್ತಾರೆ. ಅಂದರೆ ಹೂ ಇಲೆಕ್ಟ್ಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಇನ್ ಇಂಡಿಯಾ, ಪ್ರೆಸಿಡೆಂಟ್ ಈಸ್ ಇಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಲೋಕಸಭಾ, ಮೆಂಬರ್ಸ್ ಆಫ್ ರಾಜ್ಯಸಭಾ ಆ್ಯಂಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆರ್ ಮೆಂಬರ್ಸ್ ಆಫ್ ವಿಧಾನಸಭಾ. ಸೊ ಈ ಮೂರು ಬಾಡಿಗಳ ಮೆಂಬರ್ಸ್ಗಳು ಸೇರಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಈ ಲೋಕಸಭೆ ಮೆಂಬರ್ ಆಗಿರ್ಬೋದು, ರಾಜ್ಯಸಭೆ ಮೆಂಬರ್ ಆಗಿರ್ಬೋದು, ಅಥವಾ ವಿಧಾನಸಭೆ ಮೆಂಬರ್ ಆಗಿರ್ಬೋದು, ಇವರನ್ನೆಲ್ಲ ಯಾರು ಆಯ್ಕೆ ಮಾಡಿರುವವರು? ಜನರ ಆಯ್ಕೆ ಮಾಡಿರುವವರು. ಹಾಗಾಗಿ ಜನರು ತಮ್ಮ ಪ್ರತಿನಿಧಿಗಳ ಮೂಲಕ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಕಾರಣ ಭಾರತವನ್ನು ಒಂದು ರಿಪಬ್ಲಿಕನ್ ಸ್ಟೇಟ್ ಅಂತೇಳಿ ಹೇಳ್ತೇವೆ. ಇಂಡಿಯಾದಲ್ಲಿ ಎನಿ ಪರ್ಸನ್ ಕ್ಯಾನ್ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ದ ನೇಷನ್ ಆರ್ ಹೆಡ್ ಆಫ್ ದ ನೇಷನ್ ಇಫ್ ದ ಪರ್ಸನ್ ಪೊಸೆಸ್ ದ ಕ್ವಾಲಿಫಿಕೇಶನ್ prescribed by the constitution, then any person can contest for the president post ಅಂತೇಳಿ. ಭಾರತದಲ್ಲಿ ಯಾರು ಬೇಕಾದರೂ ಕೂಡ ರಾಷ್ಟ್ರಪತಿಗಳಾಗ್ಬೋದು. ಅದು ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಒಬ್ಬ ವ್ಯಕ್ತಿಗೆ ಕಾನ್ಸ್ಟಿಟ್ಯೂಷನ್ ಹೇಳಿದಂತಹ ಕ್ವಾಲಿಫಿಕೇಷನ್ ಇದ್ದರೆ, ದೆನ್ ಎನಿ ಪರ್ಸನ್ ಕ್ಯಾನ್ ಕಂಟೆಸ್ಟ್ ಫಾರ್ ದ ಪ್ರೆಸಿಡೆಂಟ್
ಇಲೆಕ್ಷನ್ ಅಂತೇಳಿ. ಹಾಗಾಗಿ ನಮ್ಮಲ್ಲಿ ಒಬ್ಬ ವ್ಯಕ್ತಿಗೆ ಎಲಿಜಿಬಿಲಿಟಿ ಇದೆ ಅಂತ ಹೇಳಿದರೆ ಅವನು ಪ್ರೆಸಿಡೆಂಟ್ ಆಗಲಿಕ್ಕೆ ಸಾಧ್ಯ. ಇದು ಯಾರಿಗೂ ರಿಸರ್ವ್ ಅನ್ನುವಂಥದ್ದು ಆಗಿಲ್ಲ. ಹಾಗಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎ elected head. In India, head of the nation is a elected head. Hence, India is called as a republican state and secure all of its citizens. It provides justice, three kinds of justice: social, economic and political, liberty, equality, fraternity, and last word. In our Constituent Assembly on 26th November 1949 do hereby adopt an act and give ourselves to this constitution. So the remaining part of the preamble of the Indian Constitution will be discussed in the next class. Thank you.